ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಕಾರ್ತಿಕ ಮಾಸ ಶುಕ್ಲಪಕ್ಷ 15 ನವೆಂಬರ್ 2024 ಶುಕ್ರವಾರ. ಸೂರ್ಯೋದಯ ಬೆಳಗ್ಗೆ 6:31, ಸೂರ್ಯಾಸ್ತ ಸಂಜೆ 5:52. ಚಂದ್ರೋದಯ ಸಂಜೆ 5:18, ಚಂದ್ರಾಸ್ತವಿಲ್ಲ. ಇಂದಿನ ತಿಥಿ ಪೂರ್ಣಿಮಾ ರಾತ್ರಿ 2:53 ನವೆಂಬರ್ 16ರವರೆಗೆ, ನಂತರ ಪ್ರತಿಪದ. ಯೋಗ ವ್ಯತಿಪಾತ ಬೆಳಗ್ಗೆ 7:30 ಬರ್ಯಾನ್ ರಾತ್ರಿ 3:33 ನವೆಂಬರ್ 16 ನಂತರ ಪರಿಗ. ನಕ್ಷತ್ರ ಭರಣಿ ರಾತ್ರಿ 10:25ರವರೆಗೆ, ನಂತರ ಕೃತ್ತಿಕ. ಕರ್ಣ ವನಿಜ ಬೆಳಗ್ಗೆ 6:19, ವಿಷ್ಟಿ ಸಂಜೆ 4:37, ಭವ ರಾತ್ರಿ 2:58 ನವೆಂಬರ್ 16 ನಂತರ ಬಾಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:39 ರಿಂದ 5:28, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:41 ರಿಂದ 12:27. ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 5:04 ರಿಂದ 6:18. ಸಂಧ್ಯಾಕಾಲ ಸಂಜೆ 5:50 ರಿಂದ 7:05, ಅಮೃತಕಾಲ ಸಂಜೆ 5:38 ರಿಂದ 7:04ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 10:38 ರಿಂದ 12:04. ಯಮಗಂಡ ಕಾಲ ಮಧ್ಯಾಹ್ನ 2:57 ರಿಂದ 4:24ರವರೆಗೆ. ವರ್ಜ್ಯಕಾಲ ರಾತ್ರಿ 9:06 ರಿಂದ 10:31. ದುರ್ಮುಹೂರ್ತ ಬೆಳಗ್ಗೆ 8:37 ರಿಂದ 9:23, ನಂತರ ಮಧ್ಯಾಹ್ನ 12:27 ರಿಂದ 1:13ರವರೆಗೆ. ರಾತ್ರಿ 10:25ರವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ರಾತ್ರಿ 3:17ರವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ಮಿಥುನ, ಕರ್ಕ, ತುಲಾ, ವೃಶ್ಚಿಕ, ಕುಂಭ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ವೃಷಭ, ಕರ್ಕ, ಸಿಂಹ, ವೃಶ್ಚಿಕ, ಧನು, ಮೀನ. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ, ಇಂದು ನಿಮ್ಮ ಸ್ವಯಂ ವಿಶ್ಲೇಷಣೆ ಮಾಡಿಕೊಳ್ಳಲು ದಿನ ಉತ್ತಮವಾಗಿದೆ. ನಿಮ್ಮ ಅಳಿದುಳಿದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುವು. ಈ ದಿನ ಆರ್ಥಿಕ ಲಾಭವನ್ನು ಪಡೆಯುವಿರಿ. ನೀವು ನಿಮ್ಮ ಪ್ರಿಯವಾದ ಚಟುವಟಿಕೆಯಲ್ಲಿ ವ್ಯಸ್ತರಾಗಿ ನಿಮ್ಮ ಸ್ವಭಾವಕ್ಕೆ ಮತ್ತು ಹವ್ಯಾಸಕ್ಕೆ ವಿರುದ್ಧವಾದದನ್ನು ಮಾಡಬೇಡಿ. ಎಲ್ಲಾ ಕೆಲಸಗಳನ್ನು ಯೋಜನಾಶೀಲವಾಗಿ ಮಾಡಿದರೆ ಯಶಸ್ಸು ಸಿಗಬಹುದು. ವೃಷಭ ರಾಶಿ, ದಿನದ ಆರಂಭ ಸ್ವಲ್ಪ ಕಷ್ಟಕರವಾಗಿರಬಹುದು, ವಿಶೇಷವಾಗಿ ಹಣಕಾಸಿನ ವಿಷಯಗಳು ಅಥವಾ ಲೆಕ್ಕಪತ್ರಗಳ ವಿಷಯವಾಗಬಹುದು. ವ್ಯವಹಾರದಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಮಸ್ಯೆಗಳು ಬಂದರೂ ನಿಧಾನವಾಗಿ ಅದು ನಿಮ್ಮ ಹತೋಟಿಗೆ ಬರುವುದು. ಅರಿಯದ ಭಯವೊಂದು ನಿಮ್ಮ ಮನಸ್ಸನ್ನು ಆಕ್ರಮಿಸಬಹುದು. ಕಾನೂನಾತ್ಮಕ ವಿಷಯಗಳಲ್ಲಿ ನಷ್ಟವಾಗುವ ಅವಕಾಶಗಳಿವೆ. ಮಿಥುನ ರಾಶಿ, ನೀವು ಶಿಕ್ಷಣ ಮತ್ತು ಜ್ಞಾನ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗುವಿರಿ. ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುವಿರಿ. ನಿಮ್ಮ ನಿಂತು ಹೋದ ನಿಲುವುಗಳು ಮತ್ತು ಯೋಜನೆಗಳು ಹೊಸ ಚಾಲನೆಯನ್ನು ಪಡೆದುಕೊಳ್ಳಬಹುದು. ನಿಮ್ಮ ವ್ಯಾಪಾರ ಅಥವಾ ಕೆಲಸಕ್ಕೆ ಸೇರಬಹುದು. ಪ್ರೇಮಿಗಳು ತಮ್ಮ ವಿವಾಹಕ್ಕೆ ಸಿದ್ಧತೆ ನಡೆಸಬಹುದು. ನಿಮ್ಮ ವಿರುದ್ಧ ಲಿಂಗಿಯರ ಸಹಾಯ ದೊರೆಯುವುದು. ಕಟಕ ರಾಶಿ, ಆದಾಯದ ಹೊಸ ಮೂಲ ಕಂಡು ಹಿಡಿಯಬಹುದು. ಒಳ್ಳೆಯ ಉದ್ಯೋಗ ಅವಕಾಶಗಳು ಸಿಗುವ ಸಂಭವವಿದೆ ಹಾಗೂ ಉದ್ಯೋಗದಲ್ಲಿರುವವರಿಗೆ ಪ್ರಮೋಷನ್ ದೊರೆಯಬಹುದು. ವೃತ್ತಿಯಲ್ಲಿ ಇಂದು ನಿಮಗೆ ಜನ ಹೆಚ್ಚಿನ ಗೌರವ ನೀಡುವರು ಮತ್ತು ನಿಮ್ಮ ನಿರ್ದೇಶನಗಳನ್ನು ವಿಧೇಯತೆಯಿಂದ ಪಾಲಿಸುವರು. ನಿರ್ದಿಷ್ಟ ಗುರಿಗಳನ್ನು ಸುಲಭವಾಗಿ ಸಾಧಿಸುವಿರಿ. ನಿಮ್ಮ ಹಲವು ಸಮಸ್ಯೆಗಳಿಗೆ ಇಂದು ಪರಿಹಾರ ಸಿಗುವ ಸಾಧ್ಯತೆಯಿದೆ. ಸಿಂಹರಾಶಿ, ಇಂದಿನ ನಿಮ್ಮ ಸಮಯವು ಧಾರ್ಮಿಕ ಕಾರ್ಯಗಳಲ್ಲಿ ಕಳೆಯುವಿರಿ. ನಿಮಗೆ ಅದರಿಂದ ಫಲಪ್ರದ ಫಲಿತ ದೊರೆಯುವುದು. ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಇಂದು ಕಂಡುಬರುವುದು. ಇಂದು ಗಳಿಕೆಗಿಂತ ಖರ್ಚೇ ಹೆಚ್ಚಿರುವುದು. ಇಂದು ಧಾರ್ಮಿಕ ಕೋರ್ಸ್ಗಳಾದ ಯೋಗ, ಧ್ಯಾನಕ್ಕೆ ತುಂಬಾ ಉತ್ತಮವಾಗಿದೆ. ಕುಟುಂಬದವರೊಂದಿಗೆ ಒಳ್ಳೆಯ ಸಮಯ ಕಳೆಯಲು ಪ್ರಯತ್ನಿಸಿ.
ಕನ್ಯಾ ರಾಶಿ ನಕಾರಾತ್ಮಕ ಮನಸ್ಥಿತಿಯ ವ್ಯಕ್ತಿಗಳಿಂದ ದೂರವಿರಿ. ವೃತ್ತಿಯಲ್ಲಿ ನಿಮ್ಮ ಸಹೋದ್ಯೋಗಿಗಳ ವರ್ತನೆ ನಿಮಗೆ ಅಸಮಾಧಾನವಾಗಬಹುದು. ಕುಟುಂಬದ ಸದಸ್ಯರೊಡನೆ ಉತ್ತಮ ಹೊಂದಾಣಿಕೆಯನ್ನು ಕಾಪಾಡಿಕೊಳ್ಳಿ. ಹಿತಶತ್ರುಗಳು ನಿಮ್ಮ ಹಿಂದೆ ನಿಮ್ಮನ್ನು ನಿಂದಿಸುವ ಸಾಧ್ಯತೆ ಇದೆ. ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರಬಹುದು. ಮನೆಯ ಖರ್ಚುಗಳು ಹೆಚ್ಚುವವು. ಕೆಮ್ಮು, ಶೀತ ಬರುವ ಸಾಧ್ಯತೆಯಿದೆ. ತುಲಾರಾಶಿ ಕೆಲಸದಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳು ಸಿಗಬಹುದು. ಹಣಕಾಸಿನ ಚಟುವಟಿಕೆಯಲ್ಲಿ ಎಚ್ಚರದಿಂದಿರಿ. ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಅಪಾರ ಸಂತೋಷ ತರುತ್ತಾರೆ. ಇಂದು ಕೌಟುಂಬಿಕ ಜೀವನ ಆಹ್ಲಾದಕರವಾಗಿರುವುದು. ಸಂಗಾತಿಯೊಂದಿಗೆ ಮಧುರಮಯ ಸಮಯವನ್ನು ಕಳೆಯುವಿರಿ. ವಿದೇಶದಲ್ಲಿ ಆಮದು ರಫ್ತು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಗಳಿಸಬಹುದು. ಆರೋಗ್ಯ ಉತ್ತಮವಾಗಿರುವುದು. ವೃಶ್ಚಿಕ ರಾಶಿ ನಿಮ್ಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಹೆಚ್ಚಿನ ಪರಿಶ್ರಮದ ಅವಶ್ಯಕತೆಯಿದೆ. ಆದರೆ ನಿಮ್ಮ ಶಕ್ತಿಗೆ ಮೀರಿ ಮಾಡಬೇಡಿ. ನಿಮ್ಮ ಆರೋಗ್ಯ ಹಾಳಾಗಬಹುದು. ಚಿನ್ನ ಮತ್ತು ಬೆಳ್ಳಿ ವ್ಯಾಪಾರಸ್ಥರಿಗೆ ಹೆಚ್ಚಿನ ಧನಲಾಭವಾಗುವುದು. ಇಂದು ಪ್ರಯಾಣ ಮಾಡಬಹುದು. ವಿವಾದಗಳಿಂದ ದೂರವಿರಿ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಮಾಧುರ್ಯತೆ ಹೆಚ್ಚುವುದು. ದೊಡ್ಡ ಸಂಸ್ಥೆಯಿಂದ ಉದ್ಯೋಗದ ಪ್ರಸ್ತಾಪವನ್ನು ಪಡೆಯಬಹುದು. ಧನುರಾಶಿ ಇಂದು ನೀವು ಕಿರಿಕಿರಿಗೊಳ್ಳಬಹುದು ಅಥವಾ ತೊಂದರೆಗೀಡದವರಂತೆ ಕಾಣುವಿರಿ. ನಿಮ್ಮ ನಡತೆಯಲ್ಲಿ ತಾಜಾತನವನ್ನು ಉಳಿಸಿಕೊಳ್ಳಿ. ನಿಮ್ಮ ಜೀವನ ಸಂಗಾತಿಯ ಸಲಹೆಯೊಂದಿಗೆ ಕೆಲಸ ಲಾಭದಾಯಕವಾಗುವುದು. ಸಹವರ್ತಿಗಳೊಡನೆ ವಿನಯವಾಗಿ ವರ್ತಿಸಿ. ಮಕ್ಕಳ ಅಭಿವೃದ್ಧಿ ಕಂಡು ಸಂತೋಷಿಸುವಿರಿ. ವಿವಾಹ ಅರ್ಹ ಮಕ್ಕಳಿಗೆ ಮದುವೆಯ ಪ್ರಸ್ತಾವನೆ ಬರಬಹುದು. ಆರೋಗ್ಯದ ಬಗ್ಗೆ ಎಚ್ಚರವಿರಲಿ. ಮಕರ ರಾಶಿ ವಿದ್ಯಾರ್ಥಿಗಳು ಅವರ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳನ್ನು ಎದುರುಗೊಳ್ಳಬಹುದು. ಕುಟುಂಬದ ಸದಸ್ಯರ ಮೇಲೆ ಹೆಚ್ಚಿನ ಕಾಳಜಿ ವಹಿಸುವಿರಿ. ನಿಮ್ಮ ಆಸೆ ಮತ್ತು ಅನಿಸಿಕೆಗಳನ್ನು ಇತರರ ಮೇಲೆ ಹೇರಬೇಡಿ. ನಿಮ್ಮ ಕೆಲಸವಷ್ಟೇ ನೋಡಿಕೊಳ್ಳಿ. ಇಂದು ನೀವು ವಿವಾದಗಳಿಂದ ದೂರ ಉಳಿಯಿರಿ. ಯಾರನ್ನೂ ಕುರುಡಾಗಿ ನಂಬಬೇಡಿ. ಪರೀಕ್ಷೆ ಎದುರಿಸುತ್ತಿರುವ ವಿದ್ಯಾರ್ಥಿಗಳು ಯಶಸ್ಸು ಕಾಣುವರು. ಕುಂಭರಾಶಿ ವೃತ್ತಿ ಮತ್ತು ಮನೆಯ ಕೆಲಸದಲ್ಲಿ ಸಮಯ ಅನುಕೂಲಕರವಾಗಿರುತ್ತದೆ. ಇಂದು ನಿಮ್ಮ ಹಾದಿಯಲ್ಲಿದ್ದ ಅಡೆತಡೆಗಳು ತೊಡೆದು ಹೋದಂತೆ ಅನಿಸುವುದು. ಸಣ್ಣ ವ್ಯಾಪಾರಿಗಳಿಗೆ ದಿನ ತುಂಬಾ ಅನುಕೂಲಕರವಾಗಿದೆ. ನಿಮ್ಮ ಆದಾಯ ಹೆಚ್ಚುವುದು. ವಿದ್ಯಾರ್ಥಿಗಳು ಅವರ ವಿದ್ಯಾಭ್ಯಾಸದಲ್ಲಿ ಅದ್ಭುತ ಫಲಿತ ಕಾಣುವರು. ನಿಮ್ಮ ಯೋಜನೆ ಮತ್ತು ಕಾರ್ಯವೈಖರಿಯನ್ನು ಪ್ರಶಂಸಿಸಲಾಗುವುದು. ಒಡಹುಟ್ಟಿದವರೊಡನೆ ಉತ್ತಮ ಸಮಯ ಕಳೆಯುವಿರಿ. ಮೀನರಾಶಿ ನಿಮ್ಮ ಮುಂದಿನ ವೃತ್ತಿ ಜೀವನದ ಹೊಸ ಯೋಜನೆಗೆ ಈ ಸಮಯ ಅನುಕೂಲಕರವಾಗಿಲ್ಲ. ವಿದ್ಯಾರ್ಥಿಗಳು ತಮ್ಮ ಕೆಲಸವನ್ನು ನಾಳೆ ಮೇಲೆ ಮುಂದೂಡಬಾರದು. ಇಂದು ನಿಮ್ಮ ಸಮಯ ಅನವಶ್ಯಕ ಕೆಲಸಗಳಲ್ಲಿ ಹಾಗೂ ಆಲೋಚನೆಗಳಲ್ಲಿ ವ್ಯರ್ಥವಾಗುವುದು. ಬೇರೆಯವರ ಮೇಲೆ ಅತಿಯಾದ ಅವಲಂಬನೆ ನಿಮಗೆ ಒಳ್ಳೆಯದಲ್ಲ. ಯಾರಿಗೂ ಭರವಸೆಗಳನ್ನು ನೀಡಬೇಡಿ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಾಗಬಹುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.